ಬೇಕು ಅಂತ ಸ್ವಿಚ್ ಆಫ್ ಮಾಡಿದ್ಯಾ? ಯಾಕಪ್ಪ, ಏನಾಯ್ತು? ಇನ್ನೇನಾಗಬೇಕು ಶಾಂತಮ್ಮ, ಜಾನಿಯವ್ರ ಜೊತೆ ಮುಂಚೆ ಯಾರೂ ಇರಲಿಲ್ಲ. ಈಗ ಅವ್ರ ಮನೆಯವರೆಲ್ಲ ಇದ್ದಾರೆ. ಅವರಪ್ಪ, ಅಮ್ಮ, ಅಣ್ಣಂದರು, ಅಕ್ಕ ಎಲ್ಲರೂ ಸಿಕ್ಕಾಗಿದೆ ಅವ್ರಿಗೆ. ಯಾವನೋ ವಿಶ್ವ ಮತ್ತು ಅವ್ರ ತಾಯಿ ಕೈಲಿ ನನ್ನ ವಿಷಯನೆಲ್ಲ ಹೇಳಿದ್ದಾರೆ ಅಂತಂದರೆ, ಈಗ ಅವ್ರ ಮನೆಯವರೆಲ್ಲ ಸಿಕ್ಕ ಮೇಲೆ ಜಾನಿಯವ್ರ ಮನಸ್ಸು ತಡೆಯುತ್ತೆ ಅಂತೀರಾ? ಇಲ್ಲ ಶಾಂತಮ್ಮ, ಎಲ್ಲ ವಿಷಯನೂ ಹೇಳ್ಕೊಂಡ್ಬಿಟ್ಟಿರ್ತಾರೆ. ವಿಷಯನೆಲ್ಲ ಹೇಳ್ಕೊಂಡಾದ್ಮೇಲೆ ಅವ್ರ ಮನೆಯವರು ನನ್ನನ್ನು ಹೇಗೆ ನೋಡ್ತಾರೆ ಅಂತ ನಿಮಗೆ ಏನಾದರೂ ಕಲ್ಪನೆ ಇದೆಯಾ ಶಾಂತಮ್ಮ? ನಾನು ಒಬ್ಬ ಹುಚ್ಚನೇ ಅಂದ್ಕೊಂಡಿರ್ತಾರೆ. ಅಯ್ಯೋ, ಹಾಗೆಲ್ಲ ಅಂದ್ಕೋಬೇಡಪ್ಪ, ಏನೂ ಆಗಲ್ಲ. ಹೇಳಿದ್ದನ್ನೇ ಹೇಳ್ಕೊಂಡಿದ್ರೆ ಯಾವ ಸಮಸ್ಯೆನೂ ಬಗೆಹರಿಯಲ್ಲ. ಹೋಗು, ಅವ್ರ ಅಪ್ಪ ಅಮ್ಮನ ಹತ್ರ ಮಾತಾಡು, ಇರೋ ವಿಷಯನ ಅವರಿಗೆ ಅರ್ಥ ಮಾಡಿಸು. ಇಲ್ಲ ಶಾಂತಮ್ಮ, ಯಾವುದೇ ಕಾರಣಕ್ಕೂ ಈಗ ನಾನು ಜಾನ್ವಿಯವ್ರ ಕಣ್ಣು ಮುಂದೆ ಮಾತ್ರ ಹೋಗಬಾರ್ದು. ಹಾಗೆಲ್ಲರೂ ಕಾಣಿಸ್ಕೊಂಡ್ರೆ ನನ್ನ ಕೈಯಲ್ಲಿ ನೀನು ಉಳಿಯೋದೇ ಇಲ್ಲ ಶಾಂತಮ್ಮ. ಇದೆಲ್ಲ ಯಾವುದು ಆಗಬಾರ್ದು. ಅದಕ್ಕೋಸ್ಕರ ಜಾನ್ವಿಯವ್ರ ಜೊತೆ ನಾನು ಒಂದೇ ಒಂದ್ಸಲ ಮಾತಾಡಬೇಕು, ಕ್ಷಮೆ ಕೇಳಬೇಕು, ನಾನು ಬದಲಾಗಿದ್ದೀನಿ ಅಂತ ಅವ್ರಿಗೆ ತಿಳಿಸ್ಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟೆ. ಆದರೆ ಅದು ಯಾವುದೂ ಆಗಲೇ ಇಲ್ಲ. ಶಾಂತಮ್ಮ, ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದೆ ನಾನು. ಸರಿ, ಈಗ ನನ್ನ ಜೊತೆ ಒಂದ್ಸಲ ನೀನು ಮಾತಾಡಬೇಕು, ನನಗೊಂದು ಅವಕಾಶ ಕೊಡಬೇಕು ಅಂತ ಅನ್ನಿಸ್ಲೇ ಇಲ್ವಲ್ಲ ಶಾಂತಮ್ಮ? ಜಯಂತ್, ನೀನು ಮಾತಾಡದೆ ಯಾವ ಸಮಸ್ಯೆನೂ ಬಗೆಹರಿಯಲ್ಲ. ಹೋಗ್ಲಿ, ಮುಂದೆ ಏನು ಮಾಡ್ಬೇಕಂತಿದೀಯಾ? ಮುಂದೆ ನಾನು ಏನು ಮಾಡಬೇಕು, ಯಾವ ದಾರಿ ಹಿಡಿಬೇಕು, ನನಗೊಂದು ತೋಚ್ತಾ ಇಲ್ಲ ಶಾಂತಮ್ಮ. ಜಾನು, ಅವತ್ತು ನೀನು ಹೋದಾಗ ಹೇಗಿದ್ರು ಇವತ್ತರೆಗೂ ಹಾಗೆ ಇದ್ದಾರೆ ಅತ್ತೆ. ಆ ದೇವ್ರು ಯಾವಾಗ ಕಣ್ಬಿಟ್ಟು ನೋಡ್ತಾನೋ ಏನೋ, ಯಾವಾಗ ಸರಿ ಹೋಗ್ತಾರೋ ಏನೋ. ಅಜ್ಜಿಗೆ ಜಾನು ಅವರಂದ್ರೆ ಪ್ರಾಣ. ಈಗ ಜಾನು ಅವರೇ ಅಜ್ಜಿನ ಮಾತಾಡ್ಸಕ್ ಬಂದವ್ರೆ ಅಂತ ಅಜ್ಜಿಗೇನಾದ್ರೂ ಗೊತ್ತಾದ್ರೆ ಅದೆಷ್ಟು ಖುಷಿ ಪಡ್ತಾರೋ ಏನೋ. ಜಾನು ಮನೇಲಿ ಇದ್ಕೊಂಡು ಓಡಾಡ್ಕೊಂಡು ನಗ್ನಗ್ತಾ ಇರುವಾಗ ಅಮ್ಮ ಸಹ ಅವ್ರ ಜೊತೆ ಮಾತಾಡ್ಕೊಂಡು ತಮಾಷೆಯಾಗಿ ನಗ್ನಗ್ತಾ ಅವಳ ಜೊತೆ ಅವರು ಮಗು ಥರ ಇರ್ತಾ ಇದ್ದ. ನೋಡಿದ್ರೆ ನಿಜ ಅಪ್ಪ, ನಾವು ದೇವಸ್ಥಾನಕ್ಕೆ ಹೋದಾಗೆಲ್ಲ ನನಗೆ ಪ್ರಸಾದ ತಂದ್ರ ಅಂತ ಅಜ್ಜಿ ಯಾವಾಗಲೂ ಕೇಳ್ತಿದ್ರು. ಜಾನು ಅಜ್ಜಿಗೋಸ್ಕರ ಅಂತಾನೆ ಪ್ರಸಾದ ತರ್ತಿದ್ಲು. ಏಯ್ ಪ್ರಸಾದ ಕೊಡದೆ ಹೋಗ್ತಾ ಇದ್ದೀರಾ? ಇಷ್ಟೇನಾ? ತಗೋ, ಫುಲ್ಲು ತಿನ್ನು. ಅದನ್ನೆಲ್ಲ ಹೇಗೆ ಮರೆಯೋದಿಕ್ಕೆ ಸಾಧ್ಯ? ಜೀವನದಲ್ಲಿ ದುಃಖದ ಕ್ಷಣಗಳು ನಮ್ಮನ್ನು ಕಾಡುವಷ್ಟು ಸುಖದ ಕ್ಷಣಗಳು ಕಾಡೋದಿಲ್ಲ. ಅತ್ತೆ ಆದಷ್ಟು ಬೇಗ ಸರಿ ಹೋದರೆ ಸಾಕು. ಲಕ್ಷ್ಮಿ, ಅಮ್ಮ ಗುಣ ಹಾಗೆ ಆಗ್ತಾರೆ, ಅಮ್ಮ ಗುಣ ಹಾಗೆ ಆಗ್ತಾರೆ. ಅಪ್ಪ, ನೀವೆಲ್ಲ ಹೋಗಿರಿ, ಅಜ್ಜಿ ಜೊತೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಬರ್ತೀನಿ. ಸರಿ. ಅಜ್ಜಿ,
ತನು ಒಂದು ಲೋಟ ನೀರು ತಂದು ಕೊಡಮ್ಮ. ಸರಿ ತಾತ. ವಿಶ್ವ, ನಿಂಗೂ ಬೇಕೇನೋ? ಓಹೋ, ಮುಗಿತಾ ಪೂಜೆ ಎಲ್ಲ? ನೀವೆಲ್ಲ ಇಷ್ಟು ತಡ ಮಾಡಿದ್ದು ನೋಡಿದ್ರೆ ರಾತ್ರಿ ಎಲ್ಲ ಪೂಜೆ ಮಾಡಿಕೊಂಡು ದೇವಸ್ಥಾನದಲ್ಲಿ ಠಿಕಾಣಿ ಓಡ್ಬಿಡ್ತೀರ ಅಂತ ಅಂದ್ಕೊಂಡಿದ್ದೆ. ಸದ್ಯ ಬಂದಿರಲ್ಲ. ಮಾವ, ಪೂಜೆ ಎಷ್ಟು ಚೆನ್ನಾಗಾಯ್ತು ಗೊತ್ತಾ? ನೀವು ಬಂದಿದ್ರೆ ಆ ಪೂಜೆಗೆ ಒಂದು ಕಳೆ ಬರ್ತಿತ್ತು. ಹೌದು ನರಸಿಂಹ, ನೀ ಬಂದಿದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಇಷ್ಟ ಇಲ್ಲದೆ ಬಂದರೆ ಪೂಜೆಗೆ ಅರ್ಥ ಇರ್ತಿತ್ತಾ? ಅಪ್ಪ, ಅದು ಅಮ್ಮ ಅಂದ್ಕೊಂಡಿದ್ದ ಪೂಜೆ ಅಲ್ವಾ? ಸೊ ನೀವು ಬಂದಿದ್ರೆ ಅಮ್ಮಂಗೂ ಖುಷಿಯಾಗಿರ್ತಿತ್ತು. ನನ್ನ ಖುಷಿ ಏನು ಅನ್ನೋದು ನಿಮ್ಮ ಅಮ್ಮನಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಈಗ ಅದ್ರ ಬಗ್ಗೆ ಎಲ್ಲ ಮಾತಾಡೋದು ಬೇಡ. ಹೌದು, ನಿಮ್ಮ ಜೊತೆ ಚಂದನ ಬರಲಿಲ್ವಾ? ಎಲ್ಲಿ ಚಂದನ? ಚಂದನ, ಚಂದನ, ಚಂದನ. ಅಪ್ಪ, ಅದು ಯಾವುದೋ ಪೂಜೆ ಇದೆಯಂತೆ. ಆ ಪೂಜೆ ಮುಗಿಯೋದಕ್ಕೆ ಇನ್ನೊಂದು 3-4 ದಿನ ಆಗುತ್ತಂತೆ. ಅದಕ್ಕೆ ಆ ಪೂಜೆ ಮುಗಿಸ್ಕೊಂಡು ಅವ್ರು ಬರ್ತಾರಂತೆ. ಪೂಜೆನಾ? 3-4 ದಿವಸ ಆಗುತ್ತಾ? ಅದ್ಯಾವ ಪೂಜೆ? ಮಾವ, ಅದು ಅತ್ತೆ ಚಂದನ ಅವ್ರ ಹೆಸರಲ್ಲಿ ಪೂಜೆ ಕೊಟ್ಟಿದ್ರಂತೆ. ನಾವು ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು. ಅತ್ತೆ ಹೇಳಿದ್ಮೇಲೆ ನಾವಿಲ್ಲ ಅನ್ನೋಕ್ಕಾಗುತ್ತಾ? ಅದಕ್ಕೋಸ್ಕರ ಚಂದನ ಅವ್ರನ್ನ ಅಲ್ಲೇ ಬಿಟ್ಟು ಬಂದ್ವಿ. ಏನೋಪ್ಪ ನೀವು ಹೇಳ್ತಿರೋದು ನನಗೇನು ಅರ್ಥನೇ ಆಗ್ತಿಲ್ಲ. ಅಲ್ಲ, ಪೂಜೆ ಮಾಡೋದಕ್ಕೋಸ್ಕರ ಆ ಹುಡುಗಿನ ಒಬ್ಬಳನ್ನೇ ಬಿಟ್ಟು ಬಂದಿರಲ್ಲ. ನಿಮ್ಮಲ್ಲಿ ಯಾರಾದೊಬ್ಬರು ಅಲ್ಲಿ ಇರ್ಬೋದಾಗಿತ್ತು. ನಾವು ತನುನ ಬಿಟ್ಟು ಬರಬೇಕು ಅಂದ್ಕೊಂಡ್ವಿ, ಆದರೆ ಚಂದನ ಅದಕ್ಕೆ ಒಪ್ಪದೆ ನಾನು ನೋಡ್ಕೊತೀನಿ, ನಿಮ್ಮ ಮನೆಗೆ ಹೋಗಿ ಅಂತ ಕಳಿಸಿದ್ಲು. ಹೌದು ಮಾವ, ನಾವೆಲ್ಲರೂ ಅಲ್ಲೇ ಇದ್ರೆ ಇಲ್ಲಿ ಅಡುಗೆ ಮಾಡೋರು ಯಾರು ಅಂತ ನನ್ನನ್ನು ಇಲ್ಲಿಗೆ ಕಳಿಸಿದ್ರು. ಅಲ್ಲ, ಆ ಹುಡುಗಿ ಅಲ್ಲಿದ್ರೂ ನಮ್ಮನೆ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಅವಳನ್ನು ಒಬ್ಬಳನ್ನೇ ಬಿಟ್ಟು ತಪ್ಪು ಮಾಡಿದೆ ಅಂತ ಅನಿಸುತ್ತೆ.